ಬಿಟ್ಟು ಕೇಳಿ, ಈ ಕಡೆ ಮನಸ್ಸು ಕೊಡಿ. ನೀವು ಬಂದಿರುವಂತ ಸ್ಥಳ ನಿಮ್ಮನ್ನ ಗುಣಪಡಿಸಲು ಬಂದಿರುವಂತ ದೇವರು ಮನುಷ್ಯರ ಕೈಗೆ ಉಂಟಾದ ದೇವರಲ್ಲ, ನಿಮ್ಮನ್ನ ಉಂಟು ಮಾಡಿದ ದೇವರು. ಎಲ್ಲಿ ಕಟ್ಟಿದ್ದಾರೆ? ನರಮನುಷ್ಯರ ಕಷ್ಟ, ದುಃಖ, ವ್ಯಾಧಿ, ಬಾಧಿ, ಚಿಂತೆ ಏನು ಎಂಬುದಾಗಿ ನರಮನುಷ್ಯನಾಗಿ ಲೋಕಕ್ಕೆ ಬಂದು ಆತ ಸಂಪೂರ್ಣವಾಗಿ ನರಮನುಷ್ಯರ ಬಲಹೀನತೆ ಏನು, ನರಮನುಷ್ಯರ ಬುದ್ಧಿಹೀನತೆ ಏನು, ನರಮನುಷ್ಯರು ಯಾಕೆ ಪಾಪದಿಂದ ದೂರ ಸರಿಯಲ್ಲ ಅನ್ನತಕ್ಕಂಥ ಒಂದು ಸ್ಥಿತಿಗತಿಗಳು ಸಂಪೂರ್ಣವಾಗಿ ಅದು ನರಮನುಷ್ಯನಾಗಿ ಬಂದು, ಪ್ರಿಯವಾದವರೇ, ಅದೆಲ್ಲ ನೋಡಿದಾನೆ ಪ್ರಿಯರೇ. ನರಮನುಷ್ಯರ ಕೈ ಹಿಡಿಯುವುದಕ್ಕಾಗಿ ನರನಾಗಿ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯಸಲ ನರಮನುಷ್ಯರಿಗೆ ಬರತಕ್ಕಂಥ ವಿಪತ್ತು ಆಪತ್ತುಗಳೆಲ್ಲವುಗಳನ್ನ ಬಿಡಿಸಿ ಕೊನೆ ಗಳಿಗೆಯಲ್ಲಿ ಬರ್ತಕ್ಕಂಥ ಒಂದಿದೆ. ಯಾವುದು ಗೊತ್ತಾ? ಮರಣ. ಅಂದ್ರೆ ಎಲ್ರಿಗೂ ಭಯ, ಎಲ್ಲರಿಗೂ ಭಯ. ಆ ಮರಣವನ್ನೇ ಎದ್ದು ಬಂದಿರುವ ದೇವರು, ನರನೂ ಆಗಿರ್ತಕ್ಕಂಥ ಮನುಷ್ಯನು, ಕುಮಾರನು, ಆತನೇ ಯೇಸು ಕ್ರಿಸ್ತು ಮಹಾಪ್ರಭುಗಳು. ಭೂಲೋಕದಲ್ಲಿ ಅನೇಕ ಶರಣರು ಬಂದರು, ಅನೇಕ ನಾನು ದೇವರಂತ ಹೇಳಿಕೊಂಡವರು ಬಂದರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಜಯಿಸದೆ ಅದರಲ್ಲಿ ಒದ್ದಾಡಿ ಬಿದ್ದೋದ್ರು. ಮರಣವನ್ನು ಜಯಿಸಕ್ಕಾಗಲಿಲ್ಲ. ಎಲ್ಲರನ್ನ ಏನ್ ಮಾಡಿದ್ದು? ಭೂಮಿ ನುಂಗಿ ಬಿಡಿತು. ಆ ಭಗವಂತನು ನರನಾಗಿ ಬಂದ, ನುಗ್ಗಾಕಿದ್ರಿಂದ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಅದನ್ನು ಉಂಟು ಮಾಡಿದ ದೇವರೇ ಆ ಭಗವಂತ. ಎಲ್ಲ ಗಟ್ಟಿಗೆ ಬಿಡ್ತಾನೆ. ದೇವರಿಗೆ ಮಹಿಮುಂಟಾಗಲಿ. ನಮಗೆ ಯಾರು ಶತ್ರುಗಳಿಲ್ಲ, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರೇ. ನನಗೆ ಯಾರು ಶತ್ರುಗಳಿಲ್ಲ. ಒಂದು ವೇಳೆ ಶತ್ರುತ್ವದಿಂದ ಅವರು ಏನಾದರೂ ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರಂದ್ರೆ ಅವರಲ್ಲ, ಅವರು ಬಗಲಾಗಿರ್ತಕ್ಕಂಥ ಮಾಡಿಸ್ತಕ್ಕಂಥ ಸೈತಾನ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೈತಾನ ನಮಗೆ ವಿರೋಧಿ, ಮನುಷ್ಯರಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಯಾರು ನಿಂದನೆ ಮಾಡಿದ್ರು, ಯಾರು ಹಿಂಸೆ ಕೊಟ್ಟರು, ಯಾರು ಬಾಧೆಪಡಿಸಿದ್ರು, ಯಾರು ಬೇಯಿದ್ರು, ಯಾರು ಏನು ಮಾಡಿದ್ರು ಕೂಡ ನೀವು ತಿರುಗಿ ಅವ್ರನ್ನ ಬೇಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸೈತಾನ ಅವ್ರ ಬಾಯಲ್ಲಿಂದ ಆಡಿಸ್ತಾ ಇದ್ದಾನೆ. ಅವರು ಒಳ್ಳೆಯವರು. ಯಾಕಂದ್ರೆ ನಿಮ್ಮಪ್ಪ ನಮ್ಮಪ್ಪ ಏಸಪ್ಪ ಉಂಟು ಮಾಡಿದ ಮಕ್ಕಳೇ ಅವರು, ನನ್ನ ಅಣ್ಣ ತಮ್ಮಂದ್ರೆ. ಎಲ್ಲ ಬಿಟ್ಟಿರ್ಬೇಕು. ಅನೇಕ ಈ ಲೋಕದಲ್ಲಿ ಅನೇಕ ರಾಜ್ಯಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಆ ರಾಜ್ಯವೇ ಧರ್ಮವಾಗಿ ಈಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅನೇಕ ಧರ್ಮಗಳು, ಅನೇಕ ಸಂಘಗಳು, ಅನೇಕ ಸಂಸ್ಥೆಗಳು ಏನು ಮಾಡಿದ್ರು ಕೂಡ ಸಮಾಧಾನನೇ ಇಲ್ದಂಗಾಯ್ತು. ಸಮಾಧಾನನೇ ಕಾಣಲಾರದಂತ ಸ್ಥಿತಿ ಆಗಿಬಿಡಿತು ಪ್ರಿಯರೇ. ಅದಕ್ಕಾಗಿ ಆ ಭಗವಂತ ನರರೂಪದಲ್ಲಿ ಕೊಡೇಕಲ್ ಬಸವಣ್ಣನವರು ಒಂದು ವಚನ ಹೇಳಿದ್ರು, ಹರನೇ ನರನಾಗಿ ಬಡಿಗಿ ಹುಡುಗಿಗಳು ಏನ್ ಬರ್ತಾನೆ, ಎಲ್ಲ ಮನುಷ್ಯರ ಪಾಪ ಕರ್ಮಗಳನ್ನ ಏನ್ ಮಾಡ್ತಾನೆ, ಒತ್ತುಕೊಂಡು ಹೋಗ್ತಾನೆ. ಎಲ್ಲ ಕಡಿದು ಬಳದವುಗಳೆಲ್ಲವುಗಳನ್ನ ಏನ್ ಮಾಡ್ತಾನೆ ಅಂತ ಸಮ ಮಾಡ್ತಾನೆ ಎಂಬುದಾಗಿ ಅವರು ಹೇಳಿದ್ರು ಪ್ರಿಯರೇ. ಯಾಕೆ ಹೇಳಿದ್ರು? ಆತನು ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ನರನಾಗಿ ಬರ್ತಾನೆ, ಬಡಿಗಿತನ ಮಾಡ್ತಕ್ಕಂಥ ಆ ಮನೆಯಲ್ಲಿ ಹುಡ್ತಾನೆ, ಭೂಮಧ್ಯ ಪುರದಲ್ಲಿ ಹುಡ್ತಾನೆ ಅಂತ ಹೇಳಿದ್ರು. ಎಲ್ಲೆಲ್ಲ ಹುಟ್ಟಿದವ್ರನ್ನ, ಎಲ್ಲೆಲ್ಲೋ ಇದ್ದವ್ರನ್ನ, ಎಲ್ಲೆಲ್ಲೋ ಸತ್ತು ಹೋದವ್ರನ್ನ ನಾವೇನ್ ಮಾಡ್ತಾ ಇದ್ದೇವೆ? ಧ್ಯಾನ ಮಾಡ್ತಾ ಇದ್ದೇವೆ. ಅವರ ಸಾವಾಗಿದೆ, ಅವರಿಗೆ ಅವರ ದೇಹದ ಎಲುಬುಗಳಿದ್ದಾವೆ, ಅವುಗಳಲ್ಲಿ ಜೀವ ಇಲ್ಲ ಪ್ರಿಯರೇ. ನಮ್ಮನ್ನು ಬದುಕ್ಸಕ್ ಸಾಧ್ಯನಾ? ನಮ್ಮ ಕಷ್ಟ ತೀರ್ಸಕ್ ಸಾಧ್ಯನಾ? ಅದಕ್ಕೋಸ್ಕರವಾಗಿ ಸಾವನ್ನು ಎದ್ದು ಬರುವಂತ ನಿಜವಾಗಿರುವಂತ ಆ ಭಗವಂತನೇ ನರರೂಪದಲ್ಲಿ ಬರ್ತಾನೆ. ಆತನೇ ನಜರೇತನ ಯೇಸು ಕ್ರಿಸ್ತು ಮಹಾಪ್ರಭುಗಳ. ಪ್ರೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನ ನಾಮದಲ್ಲಿ ಮಾತ್ರ ಯಾರೂ ಕೂಡ ದೇವಲೋಕಕ್ಕೆ ಹೋಗಲು ಸಾಧ್ಯವೇ ಇಲ್ಲ.
ಪ್ರೇಸಲ್ಲ ಅಂದ್ರೆ ಉಳಿಕೆದರಲ್ಲಿ ನರಕಕ್ಕೆ ಹೋಗ್ತಾರ. ನರಕ ಅಂತೇಳಿ ಯಾರಿಗೆ ಕೂಡ ಅದು ಏನ್ ಮಾಡಿಲ್ಲ, ದೇವರು ನಿರ್ಧಾರ ಮಾಡಿಲ್ಲ. ಅದು ಆತನಿಗೆ ವಿರೋಧವಾಗಿ, ಸತ್ಯಕ್ಕೆ ವಿರೋಧವಾಗಿ ಪ್ರಚೋದನೆ ಮಾಡಿ ನಡೆಯುವಂತ ಆ ದುರಾತ್ಮಗಳಿಗೆ ಮಾತ್ರ ನರಕ ದೇವರು ಸೃಷ್ಟಿ ಮಾಡ್ಯಾನೆ ವಿನಃ ಮಾನವರಿಗೆ ರಕ್ಷಣೆಯನ್ನು ಉಂಟು ಮಾಡಲು ತಾನೇ ಮಾನವರ ಪಾಪಗಳನ್ನ ಶಾಪಗಳನ್ನ ಹೊತ್ತುಕೊಂಡು ಅವರಿಗೆ ಬಿಡುಗಡೆ ಮಾಡಿದನ. ಪ್ರಿಯರೇ, ಪ್ರೈಸ್ ದಿ ಲಾರ್ಡ್. ತಪ್ಪು ಮಾಡಿದ ಮನುಷ್ಯನಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಇಲ್ಲದಂತೆ ಕ್ಷಮಿಸಿ ಬಿಡುವಂತ ಒಂದು ಸುಗುಣವುಳ್ಳ ಆ ಮಹಾದೇವರೇ ಅದನ್ನ ತಿಳಿದುಕೊಳ್ಳುವಂಥದ್ದೇ ನಿಜವಾಗಿರುವಂತ ಶುಭವಾರ್ತೆ, ಸುವಾರ್ತೆ. ಆ ದೇವರು ಮಾತಾಡ್ತಾ ಇದ್ದಾರೆ, ನನ್ನ ನಾಮದಲ್ಲಿ ನೀವೇನಾದರೂ ಬೇಡಿಕೊಂಡರೆ ನಾನು ನೆರವೇರಿಸುವೆನು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಸಿಂಧೂ ತಾಲೂಕಿನಲ್ಲಿ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿ ಹತ್ರ ಹೋದ್ರೆ, ತಹಸೀಲ್ದಾರ್ ಹತ್ರ ಹೋದ್ರೆ, ಆತನ ಒಂದು ಇದರಲ್ಲಿ ಯಾವ್ಯಾವ ಬರ್ತಾವ ಊರುಗಳು, ಆ ಊರುಗಳಲ್ಲಿ ಕೆಲಸ ಮಾಡೋದಕ್ಕೆ ಪ್ರಿಯರೇ ಸಾಧ್ಯವಾಗುತ್ತೆ. ಅದೇ ಬೇರೆ ಊರು, ಬೇರೆ ತಾಲೂಕು ತಹಸೀಲ್ದಾರ್ ತಕ್ಕ ನಾವು ಪರಿಚಯ ಜನ, ಕೋನ ಜನ, ಬಂಧು ಜನ ತಿಳ್ಕೊಂಡು ನಾವು ಅಲ್ಲಿಗೆ ಹೋದ್ರೆ ಕೆಲಸ ಆಗಲ್ಲ ಪ್ರಿಯರೇ. ಯಾಕೆ? ಆತ ಇಲ್ಲಿಲ್ಲ, ಟ್ರಾನ್ಸ್ಫರ್ ಆಗ್ಯಾನ. ಆದರೆ ಭೂಪರ ಲೋಕಗಳಲ್ಲಿರುವ ಎಲ್ಲ ಅಧಿಕಾರವುಳ್ಳ ಆ ಮಹಾದೇವರ ಸನ್ನಿಧಿಗೆ ನೀನು ಬಂದರೆ, ಆತನನ್ನು ನೀನು ಕೇಳಿದರೆ, ನೀನು ಯಾವ ಲೋಕದಲ್ಲಿದ್ದರೂ ಕೂಡ ಆತ ಕಾರ್ಯವನ್ನು ಮಾಡ್ತಾನೆ. ಎಲ್ಲ ಗಟ್ಟಿಗೆ ಬರ್ತಾನೆ. ಯಾವ ಗ್ರಾಮದಲ್ಲಿರ್ಬೋದು, ಯಾವ ರಾಜ್ಯದಲ್ಲಿರ್ಬೋದು, ಯಾವ ತಾಲೂಕಿನಲ್ಲಿರ್ಬೋದು, ಯಾವ ಜಿಲ್ಲೆಯಲ್ಲಿರ್ಬೋದು, ಯಾವ ದೇಶದಲ್ಲಿರ್ಬೋದು, ನೀನು ಎಲ್ಲೇ ಇರ್ಬೋದು, ಆತನ ಕಣ್ಣಿಗೆ ನೀನು ಮರೆಯಾಗಿ ಇಲ್ಲ. ಯಾಕಂದ್ರೆ ಸರ್ವ ಸೃಷ್ಟಿ ಆತನ ಕಣ್ಣ ಮುಂದಿದೆ, ಆತನೇ ಅದನ್ನ ಉಂಟು ಮಾಡಿದಾನೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ಮಹಾದೇವರೇ ಭೂಲೋಕದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ, ಅದೇ ಪರಲೋಕ ರಾಜ್ಯ. ಯಾವುದ್ರೆ? ಪರಲೋಕ ರಾಜ್ಯ. ಆ ರಾಜ್ಯದೊಳಗೆ ನೀನು ಪ್ರವೇಶ ಮಾಡಬೇಕಾದ್ರೆ ಈ ಲೋಕದೊಳಗಿರ್ತಕ್ಕಂಥ ಅಪವಿತ್ರತೆ, ಪಾಪ ನಿನ್ನಿಂದ ಹೊರಟು ಹೋಗ್ಬೇಕು. ಹಲ್ಲೆಲೂಯಾ. ಪಾಪದಿಂದ ನೀನು ವಿಮುಕ್ತಿ ಹೊಂದಬೇಕು, ಬಿಡುಗಡೆ ಹೊಂದಬೇಕು. ಒಂದು ವೇಳೆ ಪಾಪದಿಂದ ಬಿಡುಗಡೆ ಹೊಂದಿದ ಮೇಲೆ ನೀನು ಒಂದು ವೇಳೆ ತಪ್ಪು ಮಾಡಿದರೆ ಅದು ದೋಷ ಅಂತ, ಅದಕ್ಕೆ ಶಿಕ್ಷೆ ಇರುತ್ತೆ. ದೇವರು ಬಿಡಲ್ಲ. ಪಾಪ ಹೊರಟೋಗಿದೆ, ಆದ್ರೆ ದೋಷಕ್ಕೆ ಏನಿದೆ? ಶಿಕ್ಷೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಕ್ಷಮಿಸ್ತಾನೆ, ಆದ್ರೆ ಶಿಕ್ಷಿಸದೆ ಬಿಡುವುದಿಲ್ಲ. ಶಾಲೆ ಬಿಟ್ಟನ ಮಗ, ನಿನ್ನ ಮಗ ಶಾಲೆ ಬಿಟ್ಟ, ನಿನಗೆ ಖುಷಿ ಇರ್ಬೋದು, ಯಾಕಂದ್ರೆ ಸಹಾಯ ಮಾಡಿರ್ತಾನೆ ನಿನಗೆ. ಶಾಲೆ ಬಿಟ್ಟು ನಿನ್ನಿಂದ ಬಂದಿರ್ತಾನೆ ಕೆಲಸ ಮಾಡಕ್ಕೆ, ನಿನಗೆ ಖುಷಿ ಇರ್ಬೋದು. ಶಾಲೆ ಮಾಸ್ತರ ಖುಷಿ ಇಲ್ಲ. ಯಾಕೆ? ಇವತ್ತು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇತ್ತು, ನಾನು ಹೇಳಿದ್ದೀನಿ, ಎಲ್ಲರೂ ಕಲ್ಕೊಂಡಿದ್ದಾರೆ, ಅವನು ಬಂದಿಲ್ಲ. ಅವನ್ನ ಕ್ಷಮಿಸ್ತಾನೆ, ತಿರುಗಿ ಬಂದ ದಿವಸ ಅವನ್ನ ಕರ್ಕಂತಾನೆ, ಆದ್ರೆ ಶಿಕ್ಷಿಸದೆ ಬಿಡೋದಿಲ್ಲ. ಅವನ್ ಏನ್ ಮಾಡ್ತಾನೆ? ಹೊಡಿತಾನೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ದೇವರು ಕೂಡ ಪಾಪ ಮಾಡಿದಾಗ, ಪಾಪದಿಂದ ಬಿಡುಗಡೆ ಆದಂತ ವ್ಯಕ್ತಿ ತಪ್ಪು ಮಾಡಿದಾಗ ಏನ್ ಮಾಡ್ತಾನ್ರಿ? ಶಿಕ್ಷಿಸ್ತಾನೆ. ಪಶ್ಚಾತ್ತಾಪಟ್ಟ ಅದನ್ನ ಕೇಳಿದಾಗ ಕ್ಷಮಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹಂಗ ಅಂತ ತಿಳ್ಕೊಂಡು ಅದ್ರೊಳಗೆ ಇರ್ಬೇಕಾ? ಇರಬಾರ್ದು ಪ್ರೇರ. ಒಬ್ಬರನ್ನ ಪ್ರಶ್ನೆ ಮಾಡೋದಲ್ರಿ, ದೇವರು ಎಲ್ಲ ಪಾಪಿಗಳನ್ನ ಕರೆದನ, ಪಾಪಿಗಳಿಗೋಸ್ಕರವಾಗಿ ಬಂದನಂತಲ್ಲ. ಮತ್ತೆ ಪಾಪ ಮಾಡಿರ್ತಕ್ಕಂಥ ನಾವು ನಮ್ಮನ್ನು ಬಿಡುಗಡೆ ಮಾಡಿಬಿಟ್ಟನ. ಮತ್ತೆ ನಾವು ತಪ್ಪು ಮಾಡ್ಬೋದು, ಹಂಗೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ತಿಮೇಶ ಏನಾಗ್ಬಿಡುತ್ತೆ? ಕ್ಷಮಿಸಿಬಿಡ್ತಾನೆ ಸ್ವಲ್ಪ. ಹೌದು, ಕ್ಷಮಿಸ್ತಾನೆ. ನಿನ್ನ ಕ್ಷಮಿಸ್ತಾನೆ, ನಿನ್ನ ಪಾಪನ ಕ್ಷಮಿಸ್ತಾನೆ. ನಿನ್ನ ಪಾಪ ಅದಕ್ಕೆ ಪ್ರತಿಫಲ ನಿನಗೆ ತಿನ್ನಿಸ್ತಾನೆ. ನೀನು ದುಡಿದು ನೀನೇನ್ ಮಾಡ್ಬೇಕು? ಉಣಬೇಕು. ಹಲ್ಲೆಲೂಯಾ. ಪಾಪವನ್ನ ದೇವರೇನ್ ಮಾಡ್ತಾನೆ? ಕ್ಷಮಿಸ್ತಾನೆ ಪ್ರಿಯರೇ. ಇನ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಸರಿ, ಒಳ್ಳೇದು, ಸರಿಯಾದ ಪ್ರಶ್ನೆನೇ ನೀವು ಕೇಳಿದಿರಿ. ಆದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಒಂದು ವಿಷಯ ಹೇಳ್ತೀನಿ, ಅದನ್ನ ಸರಿಯಾಗಿ ನೀವು ತಿಳ್ಕೊಳ್ರಿ ಅಂತ ಹೇಳಿದೆ. ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಒಂದು ವಾಲೆ
ಸಡನ್ ಆಗಿ ಏನಾಯ್ತು, ಅದು ಕಳಿಸಿ ಗೊಜ್ಜಲ್ದಾಗ ಬಿದ್ದು ಬಿಡ್ತಿ. ಎಲ್ಲಿ ಬಿತ್ತಪ್ಪ ಶಂಕರಪ್ಪ? ಕಿವಿಗಳದ ಗೊಜ್ಜಲ್ದಾಗ ಬಿತ್ತು. ಗೊಜ್ಜಲ್ದಾಗ ಬಿದ್ದುಗಳು ಏನ್ ಮಾಡಿದ್ರೆ, ಆ ಗೊಜ್ಜಲ್ ಅಂತಂದ್ರೆ ಇದು ಗಟರ್ ಅಂತಂದ್ರೆ ಗಟರ್ ಅಲ್ರಿ, ಗದ್ದಲ ಇರೋದ್ರಲ್ಲಿ ಆ ಗಟಾರದಾಗ ಬಿತ್ತು. ಆ ಗಟಾರದಲ್ಲಿ ಬಿದ್ದಿರ್ತಕ್ಕಂಥ ಬಂಗಾರದ ವಸ್ತು ನೀನು ಕಿವಿಯಾಗಿದ್ದದ ಅದ್ರಾಗ ಬಿದ್ದ ಮೇಲೆ ನೀನೇನ್ ಮಾಡ್ತೀ? ಅದ್ರಾಗ ಎಲ್ಲ ಹೊಲಸಿರ್ತತಿ, ಎಲ್ಲದರದು ಇರ್ತದ ಅದ್ರಾಗ. ಅದು ನೀನು ಅಸಹ್ಯ ಕೊಡ್ತೀ, ಮುಟ್ಟಕ್ಕೂ ಇಲ್ಲ, ಕಾಲಿಡಂಗಿಲ್ಲ, ಕಾಲಿಗೆ ಅದು ತಟ್ಟಬಾರ್ದು, ಹಂಗ ನಡ್ಕೊಳ್ತೀ. ಆದ್ರೆ ಬಂಗಾರ ಬಿತ್ತೋದಕ್ಕಾಗಿ ನೀನೇನ್ ಮಾಡ್ತೀ? ಇಲ್ಲಿ ಹುಡುಕಿ ಆಡ್ತಿ. ಬಂಗಾರ ಸಿಕ್ತು, ಅವಾಗ ಏನ್ ಮಾಡ್ತೀನಿ ನೀನು? ಅದೇ ಕೊಳಚೆ ನೀರಿನಲ್ಲಿ ತೊಳಿತೀಯ, ಒಳ್ಳೆ ನೀರಿನಲ್ಲಿ ತೊಳಿತೀಯ? ಒಳ್ಳೆ ನೀರಿನಲ್ಲಿ ತೊಳಿತಿ. ಒಳ್ಳೆ ನೀರಿನಲ್ಲಿ ತೊಳೆದ ಮೇಲೆ ಆಯ್ತು, ಮತ್ತೆ ಹೋಗಿ ನೀರು ಬಿಸಾಕ್ತಿ ಅದ್ರಾಗ. ಎದ್ರಾಗ ಬಿಸಾಕ್ತೀಯಮ್ಮ, ಕಟರ್ದ ಒಯ್ದೀಯ, ಮತ್ತೆ ನಾಳೆ ಹೋಗಿ ಮತ್ತೆ ತೆಗಿ, ಮತ್ತೆ ಸ್ವಚ್ಛ ಮಾಡು. ಅದ್ರಾಗ ದಿನ ಅದೇ ಬದುಕು ಮಾಡಿ, ದಿನ ತಪ್ಪು ಮಾಡಿ, ದಿನ ಪಾಪ ಮಾಡಿ, ಯಾರು ಬೇಡ ನಂಗೆ. ಮಾಡಕ್ ಸಾಧ್ಯನಾ? ಸಾಧ್ಯನಾ? ಒಂದು ವಸ್ತುವಿಗೆ ಇಷ್ಟು ಬೆಲೆ ಕೊಡುವಾಗ ನೀನು ದೇವರ ಪ್ರತಿರೂಪವಾಗಿರುವ ನೀನು ಕೊಳಕಾದರೆ ಆತನಿಗೆ ಎಷ್ಟು ನೋವಾಗುತ್ತೆ ಅರ್ಥ ಮಾಡ್ತೀರ ಪ್ರಿಯರೇ. ಪ್ರೇಸಲ್ಲ, ಅದು ಅದ್ರಾಗ ಬಿದ್ದರೆ ಎಷ್ಟು ಹುಡುಕಾಡ್ತೀವ ನೀನು. ಅದು ಗೊತ್ತಲೈತೆ, ಹೊಲಸೈತೆ, ಅದ್ರ ಪರಿವಿನ ಇರಂಗಿಲ್ಲ ನಿನಗೆ, ಹೌದಲ್ಲ? ಆದರೂ ಕೂಡ ಇದೆಲ್ಲ ಪಾಪದಿಂದ ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ಎಷ್ಟು ಕೊಳಕೈತೆ ಅಂದ್ರೂ ಕೂಡ ಅದೆಲ್ಲ ಬಿಟ್ಟು ನಿನ್ನನ್ನು ಹುಡುಕಿಕೊಂತ ಬಂದಿದ್ದಾನೆ. ಪ್ರೇಸಲ್ಲ, ಯಾಕೆ? ನೀನು ಆತನ ಪ್ರತಿರೂಪವಾಗಿದ್ದೀಯ. ಪ್ರೇಸಲ್ಲ, ಆತನ ಪ್ರತಿರೂಪವಾಗಿರುವ ನಿನ್ನ ಅವಯವಗಳ ಅಂಗಾಂಗಗಳು ಹೊಲಸು ಮಾಡಬಾರದು. ಹಲ್ಲೆಲೂಯಾ. ಸೃಷ್ಟಿಕರ್ತನ ಸೃಷ್ಟಿ ಮಾಡೋ ಶಕ್ತಿ ಮಾನವನಿಗಿಲ್ಲ, ಸೃಷ್ಟಿಕರ್ತನಿಗಿದೆ ಮಾನವನ ಸೃಷ್ಟಿ ಮಾಡೋ ಶಕ್ತಿ. ಎಲ್ಲ ಗಟ್ಟಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜ್ ಪ್ರಿಯವಾದವರೇ, ದೇವರ ರಾಜ್ಯ ಭೂಲೋಕದ ಅನೇಕ ರಾಜ್ಯಗಳಿದಾವ. ನನ್ನ ರಾಜ್ಯ, ನಿನ್ನ ರಾಜ್ಯ, ನನ್ನ ಜಾಂಡ, ನಿನ್ನ ಜಾಂಡ, ಕೆಂಪು ಜಾಂಡ, ಬಿಳೆ ಜಾಂಡ, ಅರಿಶಿಣ ಜಾಂಡ, ಕರಿ ಜಾಂಡ, ಓಸಿ ಜಾಂಡಗಳು ಹಿಡ್ಕೊಂಡು ಕೇಕೆ ಹೊಡಿತಾರೆ ಪ್ರಿಯರೇ. ಅವ್ರಿಗೆ ಸಮಾಧಾನನೇ ಇಲ್ಲ. ಯಾವ ಜಾಂಡದಾಗ ನಿಂತಿದೆ ಆ ಜಾಂಡದಾಗ ಕೂತ, ಈ ಜಾಂಡದಾಗ ಕೂರ್ತಾರೆ, ಆ ಗುಂಪು ಈ ಗುಂಪು ಎಲ್ಲ ಗುಂಪು. ಪ್ರಿಯವಾದವರು, ಇದೆಲ್ಲ ಪ್ರಪಂಚದೊಳಗ ಈ ಪ್ರಕಾರ ಗಲಿಬಿಲಿ ಇದ್ದದಕ್ಕಾಗಿ, ಸಮಾಧಾನ ಇಲ್ಲದ ಸ್ಥಿತಿ ಇದ್ದದಕ್ಕಾಗಿಯೇ ಆ ಭಗವಂತನೇ ಸಮಾಧಾನ ಪ್ರದನಾಗಿ ಭೂಲೋಕಕ್ಕೆ ಕಾಲಿಟ್ಟ ಪ್ರೇರ. ಎಲ್ಲ ಗಡ್ಡೆ ಆತನ ವಿಷಯ ಹೇಳೋದಕ್ಕೆ ಬಂದಿರುವಂತ ಗಾಬ್ರಿಯಲ್ ಒಂದು ಮಾತು ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ, ನಿಮಗೆ ಶುಭವಾಗಲಿ. ಬ್ರದಲ್ಲ, ಶುಭವಿಲ್ಲದ ಸ್ಥಿತಿ ಭೂಲೋಕದಲ್ಲಿ ಇರಬೇಕಾದ್ರೆ ಆ ಭಗವಂತನೇ ಭೂಲೋಕವನ್ನು ಶುಭ ಮಾಡುವುದಕ್ಕಾಗಿ, ಸುರಕ್ಷಿತ ಮಾಡುವುದಕ್ಕಾಗಿ, ಸೌಖ್ಯದಿಂದ ಇರಿಸುವುದಕ್ಕಾಗಿ, ಅಸಮಾಧಾನ ತೊಲಗಿಸುವುದಕ್ಕಾಗಿ, ಸಂಪೂರ್ಣವಾಗಿರುವಂತಹ ಆನಂದ ಪ್ರತಿಯೊಬ್ಬರು ಅನುಭವಿಸುತ್ತೆ ಮಾಡುವುದಕ್ಕಾಗಿ ಆ ಭಗವಂತನೇ ಭೂಲೋಕಕ್ಕೆ ಇಳಿದು ಬಂದ. ಆತನೇ ನಿಜವಾಗಿರ್ತಕ್ಕಂಥ ದೇವರು, ಆತನೇ ನಜರೇತಿನ ಯೇಸು. ಯೇಸು ಅಂದ್ರೆ ಯಾವ ಕುಲದ ದೇವರಲ್ಲ, ಮತದ ದೇವರಲ್ಲ, ದೇಶದ ದೇವರಲ್ಲ, ಭಾಷೆ ದೇವರಲ್ಲ, ಯಾವ ಜನಾಂಗದ ದೇವರಲ್ಲ. ಅಂತ ಯಾರು? ಪರಲೋಕದ ದೇವರು. ಮಾನವರ ರಕ್ಷಣೆಗಾಗಿ, ಮಾನವರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ರಕ್ಷಿಸುವುದಕ್ಕೆ ಬಂದಿರುವಂತ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಅಮೋಸ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತಿದೆ, ವಾಯುವನ್ನು ಸೃಷ್ಟಿಸ್ಯಾನಂತ ದೇವರು. ಯಾವುದನ್ರಿ? ವಾಯು ಅಂದ್ರೆ ಗಾಳಿ. ಗಾಳಿಯನ್ನು ಉಂಟು ಮಾಡ್ಯಾನಂತ. ಗಾಳಿಯನ್ನು ಉಂಟು ಮಾಡಿದ ದೇವರು ಯಾರು? ಯೇಸು ಪ್ರಭು. ಪ್ರೇಸಲ್ಲ. ಕೆಲವರು ಅನ್ಕಂತಾರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗಲಿದ್ದ ಮಾತ್ರ ಅಲ್ಲ, ಅದಕ್ಕಿನ ಹಿಂದೆ ಏನಿತ್ತು, ಅದಕ್ಕಿನ ಹಿಂದೆ ಕೂಡ ಬೈಬಲ್ ಇದೆ ಪ್ರಿಯರೇ. ಯೇಸು ಸ್ವಾಮಿ ದೇವಲೋಕದಲ್ಲಿದ್ದಾಗ ಭೂಲೋಕದ ಜನರ ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಆತನು ಮೊದಲನೇದಾಗಿ ಏನ್ ಮಾಡಿದ? ಬರೆದುಕೊಟ್ಟ ಈ ಗ್ರಂಥವನ್ನ. ಹಲ್ಲೆಲೂಯಾ. ಸರ್ವ ಸೃಷ್ಟಿಯು ಯಾವ ಪ್ರಕಾರವಾಗಿ ಮಾಡಿದ, ಇದರಲ್ಲಿ ಏನ್ ಮಾಡಿದ ಲೇಖನ ಪಡಿಸಿದ ಪ್ರಿಯರೇ. ಬೇಸಲ್ಲ. ದೇವಲೋಕದಾಗಿದ್ದಾಗ ಭೂಲೋಕದ ಜನರಿಗೆ ಬರೆಕೊಟ್ಟ. ಆಮೇಲೆ ಭೂಲೋಕಕ್ಕೆ ಬಂದಾಗ ಸಂಪೂರ್ಣವಾಗಿ ಆತ
ಮನುಷ್ಯರನ್ನೇ ಶುಭ್ರಪಡಿಸಿದ, ಸಂಪೂರ್ಣ ಆನಂದ ಕೊಟ್ಟ. ಪ್ರೇಸ್ ಅಲ್ಲ. ಮೊದಲು ಬರೆದು ಕೊಟ್ಟಾಗ ಯಜ್ಞ ಯಾಗಾದಿಗಳು ಮಾಡಿ ದೇವರ ಹತ್ರ ಬರಬೇಕು, ಆ ಪ್ರಕಾರ ಇತ್ತು. ಆದರೆ ದೇವಲೋಕದಾಗಿದ್ದಾಗ ಶಿಕ್ಷೆ ಇತ್ತು ಪ್ರಿಯರೇ. ಯಾರು ಸೃಷ್ಟಿಕರ್ತನ ಧ್ಯಾನ ಮಾಡೋದಿಲ್ವೋ ದೇವಲೋಕದಿಂದ ಭೂಲೋಕಕ್ಕೆ ಬೆಂಕಿ ಬಿದ್ದು ಆ ಒಂದು ಪಟ್ಟಣವನ್ನು ನಾಶ ಮಾಡುತ್ತಿದ್ದೆ ಪ್ರಿಯರೇ. ಅಂತ ಒಂದು ಕ್ರೌರ್ಯ ಇತ್ತು, ದೇವರಿಗೆ ಸಿಟ್ಟಿ ಇತ್ತು ಪ್ರಿಯರೇ. ಬೇಸಲ್ಲ. ಆದರೆ ಯಾವಾಗ ದೇವಾದಿ ದೇವರು ನರರೂಪದಲ್ಲಿ ಲೋಕಕ್ಕೆ ಬಂದನೋ ಅವಾಗ ಸಿಟ್ಟಲ್ಲ ಏನಾಯ್ತು, ದೂರ ಮಾಡಿ ಎಲ್ಲರನ್ನ ಕ್ಷಮಿಸಿದ, ಕೃಪೆ ಬಂತು. ಪ್ರೇಸಲ್ಲ. ಇವತ್ತು ಸಮಾಧಾನವಾಗಿ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ ಅಂದ್ರೆ 2000 ವರ್ಷಗಳ ಹಿಂದೆ ಬಂದಿರತಕ್ಕಂತ ಆ ದೇವಾದಿ ದೇವರು ಕಾಲಿಟ್ಟಕ್ಕಾಗಿ ಎಲ್ರಿಗೂ ಸಮಾಧಾನ ಪ್ರಾಪ್ತಿಯಾಗಿದೆ. ಪ್ರೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ಆ ರಾಜ್ಯದಲ್ಲಿ ಕಾಲಿಟ್ಟವರು ಮಾತ್ರ, ಪರಲೋಕ ರಾಜ್ಯ ಭೂಮಿಯಲ್ಲಿದೆ, ಆ ರಾಜ್ಯದಲ್ಲಿ ಕಾಲಿಟ್ಟವರು ಮಾತ್ರ, ಕಾಲಿಟ್ಟ ಮೇಲೆ ಆ ರಾಜ್ಯದಲ್ಲಿ ದೇವರು ನಿನ್ನ ಸಂಗಡ ಮಾತಾಡುವಾಗ ಆತನ ಮಾತುಗಳನ್ನು ಕೇಳಿ ನಡ್ಕೊಂಡಾಗ ಮಾತ್ರ ಇಲ್ಲಿ ಪರಲೋಕ ರಾಜ್ಯ ಇದೆ, ಪರಲೋಕ ಮೇಲಿದೆ. ಈ ರಾಜ್ಯದಲ್ಲಿ ಯಾರಿದಾರೋ ಅವರೇ ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ಪ್ರೇಸಲ್ಲ. ಆ ರಾಜ್ಯದಲ್ಲಿ ಇಲ್ಲದವರಿಗೆ ಏನಿಲ್ಲ, ಪರಲೋಕದಲ್ಲಿ ಜಾಗ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ಒಳ್ಳೇದು ಕೆಟ್ಟದು ಎರಡು ನಿಮ್ಮ ಮುಂದಿಟ್ಟಿದ್ದೇನೆ, ಯಾವುದನ್ನ ಆರಿಸಿಕೊಳ್ತಾರೋ ನೀವು ಆರಿಸಿಕೊಳ್ರಿ ಅಂತ ಹೇಳ್ತಾನೆ ದೇವರು. ಪ್ರೇಸಲ್ಲ. ಕೆಲವರಿಗೆ ಕಿವಿ ಇಲ್ಲ, ಕೆಲವರಿಗೆ ಕಣ್ಣಿಲ್ಲ. ಅವ್ರಿಗೆ ಯಾಕೆ ದೇವ್ರು ಹಂಗೆ ಮಾಡಿದ? ಕಿವಿ ಇಲ್ಲದವರೇ ಭಕ್ತಿಯಿಂದ ನಡ್ಕೊಳ್ಳುವಾಗ ಕಿವಿ ಇಲ್ಲದವನು ಭಕ್ತಿಯಿಂದ ನಡ್ಕೊಂಡಾಗ ಕಿವಿ ಇಟ್ಕೊಂಡು ನೀನು ಅವಿವೇಕಿಯಾಗಿ ನಡ್ಕೊಳ್ತೀಯಲ್ಲ, ಅದನ್ನ ನೀನು ತಿಳ್ಕ. ಕಿವಿ ಇಲ್ಲದ ಸ್ಥಿತಿಯಲ್ಲಿರುವಾಗ ಅವ್ರು ಎಷ್ಟು ತಾಪತ್ರಯ ಪಡ್ತಾರೆ, ಬಾಯಿ ಮಾತು ಇಲ್ಲದಾಗ ಎಷ್ಟು ತಾಪತ್ರಯ ಪಡ್ತಾರೆ, ಕಣ್ಣಿಲ್ಲದಂತ ಸ್ಥಿತಿ ಇರುವಾಗ ಅವ್ರು ಎಷ್ಟು ತಾಪತ್ರಯ ಪಡ್ತಾರೆ. ಆ ತಾಪತ್ರಯ ನಿನಗಿಲ್ಲಲ್ಲ, ಅವರೇ ಭಕ್ತಿ ತೋರಿಸುವಾಗ ಎಲ್ಲ ಇದ್ದುಕೊಂಡು ನೀನ್ಯಾಕೆ ತೋರಿಸಬಾರ್ದು ಭಕ್ತಿ ಅಂತ ದೇವರು ಎರಡು ಇಟ್ಟಿದ್ದಾನೆ ಪ್ರಿಯರಲ್ಲಿ. ಪ್ರೇಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಗುರುಜಿ. ಸಮುದಾಯ ಎಲ್ಲರೂ ಗಟ್ಟಿಯಾಗಿ ಚಪ್ಪಳ ಹೊಡೆದು ಪರಿಶುದ್ಧಾತ್ಮ ಬಲದಿಂದ